ಚಿಂತಾಮಗ್ನಳಾಗಿರುವಳು. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ ಪ್ರಿಯತಮೇ, ಏನಾಯ್ತು? ನಿಷ್ಕಾರಣವಾಗಿ ಹೇಳ್ತೀರಲ್ಲ, ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಅಂತಲ್ಲ, ಹತ್ತಾರು ಕಾರಣಗಳು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರವನ್ನು ಮಾಡುವುದು. ಸ್ತ್ರೀಯರ ವಿಚಾರವಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಗೆಲುವಿಗೆ ತಕ್ಕಾಗಿ ಸೃಷ್ಟಿಸಿದ ದೇವ ಈ ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳು ಮಾಡಿದ ಆಜ್ಞೆ. ಭಗವತ್ ಸ್ವರೂಪರಾದ ಋಷಿಮುನಿಗಳು ಮಾಡಿದ ಆಜ್ಞೆ. ಕಟ್ಟಿಕೊಂಡ ಧರ್ಮಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ಪತಿಗಳನ್ನು. ಪತಿಗಳನ್ನು ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಸಾರಿ ಬೇಡಿಕೊಂಡಿರುವನು. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ರೀತಿ ನೀನೇ ನಿಷ್ಕಾರಣವಾಗಿ ಹೇಳ್ತೀವಿ. ತಿಳಿಸುವುದು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀನೆಷ್ಟೇ ಆಗಲಿ ನಿನ್ನ ಅಣ್ಣನ ಅದು ಇಂದಿನ ಮಾತು. ಈಗ ನಾನು ಯಾರ ಹತ್ತಲ್ಲ. ಹಾಗಾದರೆ ತಿಳಿಸುವುದು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಆಸ್ತಿರಾಮಿಯ ಮಂದಿರಕ್ಕೆ ಹೋಗುತ್ತೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದೇನೆ ಸ್ವಾಮಿ. ನೀವು ತುಂಬ ಸಂಧಿಗಾಗಿ ಎಂದು ಬ್ರಾಹ್ಮಣರನ್ನು ಬೇಡಲು ಹೊರಟಿರುವನು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ದಿನ ಬಿಚ್ಚಿದಕ್ಕೆ ರಾಜ್ಯದ ಮುಡಿಗಟ್ಟಲೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು? ದುರ್ಯೋಧನನಿಗೆ ಪುನಃ ಸಂಧಿಯ ಪ್ರಯತ್ನ. ಮುಂದೆ ಬರೋದು ಏನು? ದುರ್ಯೋಧನೊಳಗೆ ಪುನಃ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ಸಫಲವಾಯಿತು. ಯಾರು ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು? ಕೃಷ್ಣ ಗೋಪಿಕಾನುಡಿ ವಿಲಾಸವಿಲ್ಲದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ನಿಂತಿದ್ದಾಗಲೇ ಈಗಾಗಬಹುದೆಂದು ನಾನು ಮರಣ ತಿಳಿದಿದ್ದೆನು. ಸರಿ, ಆ ಭಾನುಮತಿಗೆ ನೀನೇ ಉತ್ತರ ಕೊಟ್ಟೆ. ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಬಾಪು
ದಿನ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನೋ ಹೇಳಿದಿರಿ. ಇವತ್ತದೇ ತಗೊಂಡ್ಬರ್ತೀನಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಇಚ್ಛಿಸಿದ ಮಾಡುವಂತ ಶಪಥವನ್ನು ಮರೆಯುವಂತ ಹೇಳಿ ಹೇಳಿದಲ್ಲ ಈ ಪ್ರಚಂಡ ಭೀಮ. ಸಾಕು ಸುಮ್ಮನಿರಿ ಸ್ವಾಮಿ. ಬರೀ ಹೇಳುವುದು ಮಾತ್ರವಲ್ಲ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದರೆ ಏನಾಗುವುದು? ನೀನಿಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಿಕವಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಹಾಕ್ತಲ್ಲ ಶಾಂತಿಯನ್ನು ಬಯಸಲು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನೇ ಬಯಸುವೆನು. ಧರ್ಮಪರಾಯಣ ಇಷ್ಟರು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅವನು ಮಾತ್ರ ಕ್ಷಮಿಸುವುದಿಲ್ಲ. ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ ಅಲ್ಲಿ ನೋಡು, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಿ ಅಣ್ಣ ಅಲ್ಲಿ ನೋಡು, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನನ್ನೇ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ನಿಜ. ಈ ಸಾರಿ ನಮ್ಮ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು. ಈ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ಅಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ ಅಣ್ಣನೇಗೆ ಸಿಟ್ಟಾಗಿರುವನು. ಏಕೆ ಈ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಮಾತನಾಡುತ್ತಾನೆ. ಯಾರಲ್ಲಿಯೂ ಕೋಪವಿಲ್ಲ. ನನ್ನಲ್ಲಿ ಯಾರಿಗೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ಒಂದು ಮಾತನ್ನು ತಿಳಿಸಬೇಕೆಂದು ಪಾಂಡವರೆಂದು ಭಾವಿಸಿರುವೆನು. ಈ ದಾಸ್ಯಾವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸಿರುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ನಿಂತು ಸಂಧಿ ಯೋಚನೆ ಮಾಡಲು ಪೋರ್ಟು ರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಸಂಧಿಯಾಗಿ